ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ವಿಡಿಯೋನಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೊದಲನೇ ಅಧ್ಯಾಯವಾದಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅನ್ನೋ ಲೆಸನ್ನಿಂದ ಬಂದಂತಹ ಮೊದಲನೇ ಭಾಗವನ್ನು ಅಧ್ಯಯನ ಮಾಡಿದ್ವಿ. ಅಂದರೆ 1935 ಭಾರತ ಸರ್ಕಾರ ಶಾಸನದ ಬಗೆಗೆ ವಿವರವಾದಂತಹ ಮಾಹಿತಿಯನ್ನು ಪಡ್ಕೊಂಡ್ವಿ. ಸೊ ಇವತ್ತು ಅದರ ಮುಂದಿನ ಭಾಗ, ಎರಡನೆಯ ಭಾಗವನ್ನು ನೋಡೋಣ. ಅದೇ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಸೊ ಈ ಕಾಯ್ದೆಯ ಅನ್ವಯವೇ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ ಅಲ್ವಾ. ಸೊ ಬ್ರಿಟಿಷರಿಂದ ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ತೇವೆ. ಯಾವ ಕಾಯ್ದೆ ಅನ್ವಯ? 1947 ಭಾರತ ಸರ್ಕಾರ ಕಾಯ್ದೆ ಅನ್ವಯ. ಸೊ ಅದರ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಈ ಕಾಯ್ದೆ ಬರೋದಕ್ಕೂ ಪೂರ್ವದ ಕೆಲವೊಂದು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮಗೆ ಗೊತ್ತಿದ್ದ ಹಾಗೆಯೇ 1939ರಿಂದ 45ರಲ್ಲಿ ಈ ಪ್ರಪಂಚದಲ್ಲಿ ಮಹತ್ವದ ಒಂದು ಘಟನೆ ನಡೆಯುತ್ತೆ. ಸೊ ಯಾವುದದು? ಅದೇ ಎರಡನೇ ಮಹಾಯುದ್ಧ. ಸೊ ಈ ಎರಡನೇ ಮಹಾಯುದ್ಧದ ಸಂದರ್ಭ ಭಾರತೀಯರನ್ನೂ ಕೂಡ ಈ ಎರಡನೇ ಮಹಾಯುದ್ಧದ ಒಂದು ಭಾಗವಾಗಿ ಬ್ರಿಟಿಷರು ಮಾಡಿರ್ತಾರೆ. ಆದರೆ ಭಾರತ ಇದನ್ನು ವಿರೋಧಿಸುತ್ತೆ. ಅದರಲ್ಲೂ ಗಾಂಧೀಜಿ ಹಾಗೂ ಕಾಂಗ್ರೆಸ್ ಇದನ್ನು ವಿರೋಧಿಸ್ತಾರೆ. ಸೊ ಪರಿಣಾಮ ಭಾರತೀಯರನ್ನು ಸಮಾಧಾನ ಪಡಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿನೇ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸಲಾಗತ್ತೆ. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ಸೊ ಈ ಕ್ರಿಪ್ಸ್ ಆಯೋಗ ಭಾರತೀಯರನ್ನು ಸಮಾಧಾನ ಪಡಿಸೋದಕ್ಕೋಸ್ಕರನೇ ಒಂದು ಘೋಷಣೆಯನ್ನು ಹೊರಡಿಸುತ್ತೆ. ಏನಂತ ಹೇಳಿ ಅಂದರೆ, ಈ ಯುದ್ಧ ನಂತರದಲ್ಲಿ ಒಂದು ವೇಳೆ ಭಾರತೀಯರು ಈ ಯುದ್ಧಕ್ಕೆ ಸಪೋರ್ಟನ್ನು ಮಾಡಿದ್ರೆ ಯುದ್ಧ ನಂತರದಲ್ಲಿ ಭಾರತೀಯರಿಗೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅಂಥೇಳಿ ಇದು ತಿಳಿಸುತ್ತೆ. ಡೊಮಿನಿಯನ್ ಸ್ಥಾನಮಾನವನ್ನು ಭಾರತೀಯರಿಗೆ ನೀಡಬೇಕು ಅಂಥೇಳಿ ಅದು ಸಲಹೆಯನ್ನು ನೀಡುತ್ತೆ. ಯಾವುದದು? ಕ್ರಿಪ್ಸ್ ಆಯೋಗ ಸಲಹೆಯನ್ನು ನೀಡುತ್ತೆ. ಆದರೆ ಭಾರತೀಯರಿಗೆ ಗೊತ್ತಿತ್ತು ಇದು ಕೇವಲ ಕಣ್ಣೊರೆಸುವ ತಂತ್ರ ಅನ್ನುವಂಥದ್ದು ಗೊತ್ತಿತ್ತು. ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಎರಡು ಲೀಗ್ಗಳು ಇಲ್ಲಿದ್ದು ಅಲ್ವಾ. ಸೊ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇದನ್ನು ತಿರಸ್ಕರಿಸುತ್ತೆ. ಅಂದರೆ ಈ ಕ್ರಿಪ್ಸ್ ಆಯೋಗದ ಸಲಹೆ ಏನಿತ್ತು ಸೊ ಅದನ್ನು ತಿರಸ್ಕರಿಸುತ್ತೆ. ಸೊ ನಂತರದಲ್ಲಿ ಈ ನಡುವೆ ಈ ಎರಡನೇ ಮಹಾಯುದ್ಧ ಅಂತ್ಯವಾಗುತ್ತೆ. ಯಾವಾಗ? 1945ರಲ್ಲಿ. ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಪ್ರಧಾನಿ ಯಾರಾಗಿದ್ದರು ಅಂದರೆ ಚರ್ಚಿಲ್ ಆಗಿರ್ತಾರೆ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಚರ್ಚಿಲ್ ಆಗಿರ್ತಾರೆ. ಚರ್ಚಿಲ್ನ ನೇತೃತ್ವದ ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ. ಸೊ ಅದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದನ್ನು ನಿರಾಕರಿಸ್ತಾ ಇರುತ್ತೆ. ಸೊ ಆದರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂತ ಹೇಳಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಂತಹ ಇಂಗ್ಲೆಂಡ್ನ ಒಂದು ಪಕ್ಷ ಯಾವುದಪ್ಪ ಅಂದರೆ ಲೇಬರ್ ಪಕ್ಷ ಭಾರತಕ್ಕೆ ಸ್ವಾತಂತ್ರ್ಯ ನೀಡೋದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುತ್ತೆ. ಈ ಎರಡನೇ ಮಹಾಯುದ್ಧದ ನಂತರ ಇಂಗ್ಲೆಂಡ್ನಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಲೇಬರ್ ಪಕ್ಷ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚಿಸುತ್ತೆ. ಎಲ್ಲಿ? ಇಂಗ್ಲೆಂಡ್ನಲ್ಲಿ. ಯಾವ ಪಕ್ಷ? ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಎರಡನೇ ಮಹಾಯುದ್ಧದ ನಂತರ ಲೇಬರ್ ಪಕ್ಷ ಇಂಗ್ಲೆಂಡ್ನಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸೊ ಈ ಇಂಗ್ಲೆಂಡ್ನಲ್ಲಿ ಅಧಿಕಾರಕ್ಕೆ ಬಂದಂತಹ ಲೇಬರ್ ಪಕ್ಷದ ಮುಖಂಡ ಯಾರಾಗಿದ್ದ ಅಂದರೆ ಕ್ಲಿಮೆಂಟ್ ಆಟ್ಲಿ ಅನ್ನುವಂಥವ್ರು. ಕ್ಲಿಮೆಂಟ್ ಆಟ್ಲಿ ಅನ್ನುವಂಥವನು ಅದರ ಮುಖಂಡನಾಗಿರ್ತಾನೆ. ಸೊ ಅವನು ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ತಾನೆ. ಇಂಗ್ಲೆಂಡ್ನ ಪ್ರಧಾನಿಯಾಗಿ ನೇಮಕ ಆಗ್ತಾನೆ. ಹಾಗಾದರೆ ಎರಡನೇ ಮಹಾಯುದ್ಧದ ನಂತರ ಇಂಗ್ಲೆಂಡ್ನಲ್ಲಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಯಾವುದಾಗಿತ್ತು? ಲೇಬರ್ ಪಕ್ಷ. ಸೊ ಈ ಲೇಬರ್ ಪಕ್ಷದ ಮುಖಂಡನಾದಂತಹ ಕ್ಲೆಮೆಂಟ್ ಆಟ್ಲಿ ಇಂಗ್ಲೆಂಡ್ನ ಪ್ರಧಾನಿಯಾಗಿ ನೇಮಕಗೊಳ್ತಾನೆ.
ಸೊ ಇದು ಭಾರತದ ಸ್ವಾತಂತ್ರ್ಯಕ್ಕೆ ಅತೀ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಕಾರಣ ಅಂದರೆ ಮೊದಲಿಂದಲೂ ಕೂಡ ಈ ಲೇಬರ್ ಪಕ್ಷ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡೋದಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಇರುತ್ತೆ. ಸೊ ಅದರಂತೆಯೇ ಎರಡನೇ ಮಹಾಯುದ್ಧದ ನಂತರ ಲೇಬರ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸೊ ಅದರ ಮುಖಂಡ ಯಾರು? ಕ್ಲೆಮೆಂಟ್ ಆಟ್ಲಿ. ಸೊ ಹಾಗಾಗಿ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡೋದಕ್ಕೂ ಮೊದಲು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ಹೇಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂದರೆ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ ಇಡೀ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂಥೇಳಿ ಅದು ಬೇಡಿಕೆಯನ್ನು ಇಡ್ತಾ ಇದ್ದರೆ, ಇನ್ನೊಂದು ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರವನ್ನು, ಪಾಕಿಸ್ತಾನ ರಾಷ್ಟ್ರವನ್ನು ಮುಸ್ಲಿಮರಿಗೆ ನೀಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು, ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿ ವರದಿ ಸಲ್ಲಿಸೋದಕ್ಕೋಸ್ಕರನೇ ಕ್ಲೆಮೆಂಟ್ ಆಟ್ಲಿ ಅಂದರೆ ಲೇಬರ್ ಪಕ್ಷ 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಕಳಿಸುತ್ತೆ. 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸುತ್ತೆ. ಯಾವುದಕ್ಕೆ? ಈ ಭಾರತಕ್ಕೆ ಹೇಗೆ ಸ್ವಾತಂತ್ರ್ಯ ಕೊಡಬೇಕು, ಇಡೀ ಸಮಗ್ರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಥವಾ ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ವಿಭಾಗಿಸಿ ಸ್ವಾತಂತ್ರ್ಯವನ್ನು ನೀಡಬೇಕು, ಯಾವುದು ಒಳ್ಳೆಯದು ಅನ್ನೋದನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವಂತೆ 1946ರಲ್ಲಿ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳಿಸುತ್ತೆ. ಸೊ ಕ್ಯಾಬಿನೆಟ್ ಮಿಷನ್ ದೇಶ ವಿಭಜನೆಯನ್ನು ವಿರೋಧಿಸುತ್ತೆ. ಇಡೀ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು, ಸಮಗ್ರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂಥೇಳಿ ಅದು ತನ್ನ ವರದಿಯನ್ನು ಮಂಡನೆ ಮಾಡುತ್ತೆ. ದೇಶ ವಿಭಜನೆಯನ್ನು ವಿರೋಧಿಸಿ ಈ ವರದಿಯನ್ನು ಕ್ಯಾಬಿನೆಟ್ ಮಿಷನ್ 1946ರಲ್ಲಿ ಮಂಡಿಸುತ್ತೆ. ಸೊ ಆದರೆ ದೇಶ ವಿಭಜನೆಗೆ ಅದು ಒತ್ತಾಯ ಮಾಡ್ತಾ ಇದ್ದಂತಹ ಲೀಗ್ ಯಾವುದಾಗಿತ್ತು? ಮುಸ್ಲಿಂ ಲೀಗ್. ಸೊ ಹಾಗಾಗಿ ಈ ಕ್ಯಾಬಿನೆಟ್ ಮಿಷನ್ನ ನಿರ್ಧಾರವನ್ನು ಮುಸ್ಲಿಂ ಲೀಗ್ ವಿರೋಧಿಸುತ್ತೆ. ಕ್ಯಾಬಿನೆಟ್ ಮಿಷನ್ನ ನಿರ್ಧಾರವನ್ನು ಮುಸ್ಲಿಂ ಲೀಗ್ ವಿರೋಧಿಸುತ್ತೆ. ಸೊ ಪರಿಣಾಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಘೋಷಣೆಯನ್ನು 1946ರಲ್ಲಿ ಹೊರಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಯಾಬಿನೆಟ್ ಮಿಷನ್ನ ವರದಿಯ ಆಧಾರದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮುಸ್ಲಿಂ ಲೀಗ್ನ ವಿರೋಧದ ಕಾರಣದಿಂದಾಗಿ. ಸೊ ಈ ಕ್ಯಾಬಿನೆಟ್ ಮಿಷನ್ನ ಪ್ರಕಾರನೇ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಸಂವಿಧಾನ ರಚನಾ ಸಭೆಯನ್ನು ಕೂಡ ರಚಿಸಲಾಗುತ್ತೆ. ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಗುತ್ತೆ. ಯಾವ ಮಿಷನ್ನ ಅನ್ವಯನೇ? 1946ರ ಕ್ಯಾಬಿನೆಟ್ ಮಿಷನ್ನ ಅನ್ವಯವೇ. ಸೊ ಅದರ ಪ್ರಕಾರ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಗುತ್ತೆ 1946ರಲ್ಲಿ. ಯಾರ ಅಧ್ಯಕ್ಷತೆಯಲ್ಲಿ ಅದನ್ನು ರಚಿಸಲಾಗುತ್ತಪ್ಪ ಅಂದರೆ ಬಾಬು ರಾಜೇಂದ್ರ ಪ್ರಸಾದ್ರವರ ನೇತೃತ್ವದಲ್ಲಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಗುತ್ತೆ. ಈ ಸಂವಿಧಾನ ರಚನೆಯ ಉದ್ದೇಶಕ್ಕೋಸ್ಕರ ರಚಿಸಲ್ಪಟ್ಟಂತಹ ಈ ಸಂವಿಧಾನ ರಚನಾ ಸಭೆ ಮುಂದೆ 1947ರಲ್ಲಿ ಕರಡು ಸಮಿತಿಯನ್ನು ರಚಿಸಿಕೊಳ್ಳುತ್ತೆ. 1947ರಲ್ಲಿ ಕರಡು ಸಮಿತಿಯನ್ನು ರಚಿಸಿಕೊಳ್ಳುತ್ತೆ. ಸೊ ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿ ರಚಿಸಲ್ಪಡುತ್ತೆ 1947ರಲ್ಲಿ. ಓಕೆನಾ? ಸೊ ಇಲ್ಲಿ ಸಂವಿಧಾನ ರಚನಾ ಸಭೆ ರಚನೆ ಆದಂಥದ್ದು 1946ರಲ್ಲಿ. ಅದರ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರಾಗಿದ್ದರು. ಈ ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನೆಯ ಉದ್ದೇಶಕ್ಕಾಗಿ ಒಂದು ಕರಡು ಸಮಿತಿಯನ್ನು ರಚಿಸಿಕೊಳ್ಳುತ್ತೆ. ಓಕೆನಾ? ಸೊ ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಈ ಕರಡು ಸಮಿತಿಯೇ ರಚನೆಗೊಂಡದ್ದು 1947ರಲ್ಲಿ. ಇದೇ ಭಾರತ ಸಂವಿಧಾನ ರಚನೆಯಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು. ಸೊ ಹೀಗೆ ಸಂವಿಧಾನ ರಚನಾ ಸಮಿತಿ ರಚನೆಗೊಳ್ಳುತ್ತೆ, ಕರಡು ಸಮಿತಿ ರಚನೆಗೊಳ್ಳುತ್ತೆ. ಅದರ ಅನ್ವಯ ಸಂವಿಧಾನ ರಚನೆಯ ಬೆಳವಣಿಗೆಗಳು ನಡೀತಾ ಇರುತ್ತೆ.
ಸೊ ಈ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಉದ್ದೇಶಕ್ಕಾಗಿ ಹೇಗೆ ಕ್ಯಾಬಿನೆಟ್ ಮಿಷನನ್ನು ಕಳಿಸಲಾಯಿತು, ಅದು ಹೇಗೆ ವಿಫಲ ಆಯಿತು, ಪರಿಣಾಮ ಮತ್ತೊಮ್ಮೆ 1947ರಲ್ಲಿ ಭಾರತಕ್ಕೆ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನುವಂತಹ ಉದ್ದೇಶವನ್ನು ತಿಳ್ಕೊಂಡು ಬರೋದಕ್ಕಾಗಿ ಇನ್ನೊಬ್ಬರನ್ನು ಕಳಿಸ್ತಾರೆ. ಸೊ ಅವರೇ ಮೌಂಟ್ ಬ್ಯಾಟನ್ ಅಂಥೇಳಿ ಕರೀತಾರೆ. ಸೊ ಮೌಂಟ್ ಬ್ಯಾಟನ್ನನ್ನು ಭಾರತಕ್ಕೆ ಕಳಿಸಲಾಗುತ್ತೆ. ಮೌಂಟ್ ಬ್ಯಾಟನ್ ಸೊ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವಂತಹ ಉದ್ದೇಶಕ್ಕಾಗಿ ಸೊ ಹೇಗೆ ಭಾರತವನ್ನು ವಿಭಜಿಸಿ ಸ್ವಾತಂತ್ರ್ಯವನ್ನು ನೀಡಬೇಕು ಅಥವಾ ವಿಭಜನೆ ಮಾಡದೇ ಸ್ವಾತಂತ್ರ್ಯವನ್ನು ನೀಡಬೇಕು ಅನ್ನುವಂಥದ್ದನ್ನು ಅಭ್ಯಸಿಸುವ ಉದ್ದೇಶಕ್ಕಾಗಿ ಮೌಂಟ್ ಬ್ಯಾಟನ್ನನ್ನು ಭಾರತಕ್ಕೆ ಕಳಿಸಲಾಗುತ್ತೆ 1947ರಲ್ಲಿ. ಸೊ ಮೌಂಟ್ ಬ್ಯಾಟನ್ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಸೊ ಅದರನ್ವಯ ಭಾರತವನ್ನು ವಿಭಜನೆ ಮಾಡಿ ಸ್ವಾತಂತ್ರ್ಯವನ್ನು ನೀಡೋದಕ್ಕೆ ಒಪ್ಪಿಗೆ ಸೂಚಿಸಲಾಗುತ್ತೆ. ಸೊ ಅದರ ಅನ್ವಯ ದೇಶ ವಿಭಜನೆಯಾಗುತ್ತೆ. ಹೇಗೆ ವಿಭಜನೆ ಆಗುತ್ತೆ? ಪಾಕಿಸ್ತಾನ ಮತ್ತು ಭಾರತ ಎಂಬ ಎರಡು ದೇಶಗಳ ಉದಯ ಆಗುತ್ತೆ. ಸೊ ಎರಡು ದೇಶಕ್ಕೂ ಕೂಡ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ ಅಲ್ವಾ. ಸೊ ಹೀಗೆ ಈ ಸ್ವಾತಂತ್ರ್ಯವನ್ನು ನೀಡೋದಕ್ಕೋಸ್ಕರನೇ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಸೊ ಹೇಗೆ ಸ್ವಾತಂತ್ರ್ಯವನ್ನು ನೀಡಬೇಕು ಅಂಥೇಳಿ ಸೊ ಅದಕ್ಕಾಗಿಯೇ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ 1947ರಲ್ಲಿ. ಸೊ ಅದನ್ನೇ ಏನಂತೇಳಿ ಕರೆಯಲಾಗುತ್ತೆ 1947ರ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಅಂಥೇಳಿ ಅದನ್ನು ಕರೀತಾರೆ. ಓಕೆನಾ. ಸೊ ಈ ಮೌಂಟ್ ಬ್ಯಾಟನ್ ಯೋಜನೆಯ ಅನ್ವಯ ಭಾರತವನ್ನು ವಿಭಜಿಸಿ ಸ್ವಾತಂತ್ರ್ಯವನ್ನು ನೀಡಲಾಗತ್ತೆ ಅಲ್ವಾ. ಸೊ ಈ ಮೌಂಟ್ ಬ್ಯಾಟನ್ ಯೋಜನೆಯ ಅನ್ವಯ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡುವುದಕ್ಕೆ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಸೊ ಅದನ್ನೇನಂತ ಕರೀತಾರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂಥೇಳಿ ಕರೀತಾರೆ. ಓಕೆನಾ. ಸೊ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪೂರ್ವ ಹಿನ್ನೆಲೆಯನ್ನು ನಾವು ನೋಡ್ಕೊಂಡ್ವಿ. ಸೊ ಈಗ ನಾವು ನೋಡಬೇಕಾದಂಥದ್ದು ಏನಪ್ಪ ಅಂದರೆ ನಿಮಗೆ ಬರುವಂಥ 5 ಅಂಕದ ಪ್ರಶ್ನೆಗೆ ಉತ್ತರವನ್ನು ನಾವು ಈಗ ನೋಡ್ತಾ ಹೋಗಬೇಕು. ಸೊ ಅದೇ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯ ಭಾರತಕ್ಕೆ ಸ್ವಾತಂತ್ರ್ಯ ದೊರಕುತ್ತೆ ಅಂಥೇಳಿ ನಮಗೆ ಗೊತ್ತು. ಅಂದರೆ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಅನ್ನುವಂತಹ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗುತ್ತೆ. ಇತಿಹಾಸದ ಒಂದು ತಿಳುವಳಿಕೆಯ ಪ್ರಕಾರ 1947 ಆಗಸ್ಟ್ 14ನೇ ತಾರೀಕೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಮಧ್ಯರಾತ್ರಿಯಲ್ಲಿ ಅಂಥೇಳಿ ಹೇಳಲಾಗ್ತದೆ. ಸೊ ಅದೇನೇ ಇರಲಿ, ಒಟ್ಟಲ್ಲಿ 1947 ಆಗಸ್ಟ್ 15ರಂದು ಈ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಆ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ಕಾರಣವಾದಂತಹ ಒಂದು ಕಾಯ್ದೆ ಯಾವುದು? 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂಥೇಳಿ ಪರಿಗಣಿಸಲಾಗ್ತದೆ. ಸೊ ಹಾಗಾದರೆ ಇದರಲ್ಲಿರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು. ಸೊ ಅದರಲ್ಲಿ ಮೊದಲನೇ ಅಂಶ ಏನಪ್ಪ ಅಂದರೆ 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ದೇಶಗಳ ಸ್ಥಾಪನೆಗೆ ಅವಕಾಶವನ್ನು ನೀಡುತ್ತೆ. ಸೊ ಇದು ಮೊದಲನೇದು. ಯಾವುದು? 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೊದಲನೇ ಅಂಶ ಏನಪ್ಪ ಅಂದರೆ ಇದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ದೇಶಗಳ ಸ್ಥಾಪನೆಗೆ ಅವಕಾಶ ನೀಡಿದಂತಹ ಕಾಯ್ದೆ ಯಾವುದಪ್ಪ ಅಂದರೆ ಅದೇ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಓಕೆನಾ. ಸೊ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೊದಲನೇ ಅಂಶ ಏನಪ್ಪ ಅಂದರೆ 15ನೇ ಆಗಸ್ಟ್ 1947 15ನೇ ಆಗಸ್ಟ್ 1947ರಂದು 15ನೇ ಆಗಸ್ಟ್ 1947ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ದೇಶಗಳ ಸ್ಥಾಪನೆಗೆ ಈ ಕಾಯ್ದೆ ಅವಕಾಶವನ್ನು ನೀಡುತ್ತೆ. ಸೊ ಅದು ಮೊದಲನೆಯ ಅಂಶ. ಎರಡನೆಯ ಅಂಶ ಏನಪ್ಪ ಅಂದರೆ ಈ ಕಾಯ್ದೆಯ ಎರಡನೇ ಅಂಶ ಏನಪ್ಪ ಅಂದರೆ ಇದು ಗಡಿಗಳನ್ನು, ಈಗ ಎರಡು ಸ್ವತಂತ್ರ ರಾಷ್ಟ್ರಗಳು ಉದಯ ಆದವು. ಯಾವುದೆರಡು ಸ್ವತಂತ್ರ ರಾಷ್ಟ್ರಗಳು? ಒಂದು ಭಾರತ ಮತ್ತು ಪಾಕಿಸ್ತಾನ ಅಲ್ವಾ. ಸೊ ಹಾಗಾದರೆ ಇಲ್ಲಿ ಗಡಿ ನಿರ್ಧಾರ ಆಗಬೇಕಲ್ಲ, ಭಾರತ ಮತ್ತು ಪಾಕಿಸ್ತಾನಕ್ಕೆ ಗಡಿ ನಿರ್ಧಾರ ಆಗಬೇಕಲ್ವಾ. ಸೊ ಆ ಗಡಿ ನಿರ್ಧಾರದ ಉದ್ದೇಶಕ್ಕೋಸ್ಕರನೇ 1947ರ ಸ್ವಾತಂತ್ರ್ಯ ಕಾಯ್ದೆ ಒಂದು ಅಂಶವನ್ನು ಗುರುತಿಸುತ್ತೆ. ಸೊ ಅದೇನಪ್ಪ ಅಂದರೆ ಗಡಿಗಳನ್ನು ಗುರುತಿಸುವ ಉದ್ದೇಶಕ್ಕಾಗಿ ಸರ್ ಸಿರಿಲ್ ರಾಡ್ಕ್ಲಿಫ್ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನನ್ನು ರಚಿಸುತ್ತೆ. ಬೌಂಡರಿ ಕಮಿಷನನ್ನು
ಈ ಕಾಯ್ದೆ ರಚಿಸುತ್ತೆ. ಯಾರ ನೇತೃತ್ವದಲ್ಲಿ ಈ ಕಾಯ್ದೆಯನ್ನು ರಚಿಸಲಾಗುತ್ತಪ್ಪ ಅಂದರೆ, ಯಾರ ಅಧ್ಯಕ್ಷತೆಯಲ್ಲಿ ಈ ಕಾಯ್ದೆಯನ್ನು ರಚಿಸಲಾಗುತ್ತಪ್ಪ ಅಂದರೆ, ರ್ಯಾಡ್ಕ್ಲಿಫ್ ಅನ್ನುವಂಥವರ ಅಧ್ಯಕ್ಷತೆಯಲ್ಲಿ. ರ್ಯಾಡ್ಕ್ಲಿಫ್ರ ಅಧ್ಯಕ್ಷತೆಯಲ್ಲಿ ಈ ಗಡಿಯನ್ನು ಗುರುತಿಸುವ ಉದ್ದೇಶಕ್ಕಾಗಿ ಒಂದು ಕಮಿಷನನ್ನು ರಚಿಸಲಾಗುತ್ತೆ. ಅದನ್ನೇನಂತ ಕರೀತಾರೆ? ಬೌಂಡರಿ ಕಮಿಷನ್ ಅಂತೇಳಿ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಇದು. ಸೊ ಬೌಂಡರಿ ಕಮಿಷನನ್ನು ರಚಿಸೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಕಾಯ್ದೆ ಯಾವುದು? 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಯಾವ ಎರಡು ದೇಶಗಳ ನಡುವಿನ ಬೌಂಡರಿಯನ್ನು ಗುರುತಿಸುವ ಉದ್ದೇಶಕ್ಕಾಗಿ? ಭಾರತ ಮತ್ತು ಪಾಕಿಸ್ತಾನ ಎಂಬಂತಹ ಎರಡು ದೇಶಗಳ ನಡುವಿನ ಗಡಿಯನ್ನು ಗುರುತಿಸುವಂತಹ ಉದ್ದೇಶಕ್ಕಾಗಿ ಈ ಬೌಂಡರಿ ಕಮಿಷನನ್ನು ರ್ಯಾಡ್ಕ್ಲಿಫ್ರವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ರಚಿಸೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಸೊ ಹಾಗಾಗಿನೇ ಈ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಯನ್ನು ಏನಂತೇಳಿ ಕರಿತೇವೆ? ರ್ಯಾಡ್ಕ್ಲಿಫ್ ಗಡಿ ಅಂಥೇಳಿನೇ ಕರೆಯಲಾಗುತ್ತೆ ಅಲ್ವಾ. ಸೊ ಈ ರ್ಯಾಡ್ಕ್ಲಿಫ್ರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಬೌಂಡರಿ ಕಮಿಷನ್ನ ರಚನೆಗೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗತ್ತೆ. ಸೊ ಅದು ಎರಡನೆಯ ಪ್ರಮುಖ ಅಂಶ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯು ಒಳಗೊಂಡಿರುವಂತಹ ಅಂಶಗಳಲ್ಲಿ. ಇನ್ನು ಮೂರನೆಯ ಅಂಶ ಯಾವುದಪ್ಪ ಅಂದರೆ, ಭಾರತದ ರಾಜ್ಯಗಳ ಮೇಲೆ, ಇದಾಗಲೇ ನಮಗೆ ಗೊತ್ತು, ಭಾರತದ ರಾಜ್ಯಗಳ ಮೇಲೆ ಯಾರ ಚಕ್ರಾಧಿಪತ್ಯ ಅನ್ನುವಂಥದ್ದಿತ್ತು? ಹಲವಾರು ಚಕ್ರವರ್ತಿಗಳು ಅಧಿಪತ್ಯವನ್ನು ಸಾಧಿಸಿದರು. ಹಲವಾರು ರಾಜ್ಯಗಳು ಇಲ್ಲಿದ್ದವು. ಭಾರತ ಸ್ವಾತಂತ್ರ್ಯಗೊಳ್ಳೋದಕ್ಕೂ ಪೂರ್ವದಲ್ಲಿ ಸುಮಾರು 565ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದವು. ಸೊ ಅವೆಲ್ಲವೂ ಹಲವಾರು ಚಕ್ರವರ್ತಿಗಳ ಅಧಿಪತ್ಯದಲ್ಲಿತ್ತು ಅಲ್ವಾ. ಸೊ ಈ ಭಾರತ ಸ್ವಾತಂತ್ರ್ಯ ಕಾಯ್ದೆ ಏನನ್ನು ಸೂಚಿಸುತ್ತಪ್ಪ ಅಂದರೆ, ಭಾರತದ ರಾಜ್ಯಗಳ ಮೇಲೆ ಈ ಚಕ್ರವರ್ತಿಗಳ ಅಧಿಪತ್ಯವನ್ನು ಕೊನೆಗಾಣಿಸುತ್ತೆ. ಇದು ಮೂರನೆಯ ಅಂಶ. ಚಕ್ರವರ್ತಿಗಳ ಅಧಿಪತ್ಯ ಕೊನೆಗಾಣಿಸುತ್ತೆ. ಅಧಿಪತ್ಯ ಕೊನೆಯಾಗತ್ತೆ. ಸೊ ಹಾಗಾದರೆ ಭಾರತದಲ್ಲಿ ಚಕ್ರವರ್ತಿಗಳ ಅಧಿಪತ್ಯ ಕೊನೆಯಾದದ್ದು ಯಾವ ಶಾಸನದ ಅನ್ವಯ ಅಥವಾ ಯಾವ ಕಾಯ್ದೆಯ ಅನ್ವಯ ಅಂದರೆ, ಅದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯ. ಓಕೆನಾ. ಸೊ ಭಾರತದಲ್ಲಿ ಚಕ್ರವರ್ತಿಗಳ ಅಧಿಪತ್ಯವನ್ನು ಕೊನೆಗಾಣಿಸುವಂತಹ ಒಂದು ಅಂಶವನ್ನು ಕೂಡ ಇದರಲ್ಲಿ ಸೇರಿಸಲಾಗ್ತದೆ. ಸೊ ಅದು ಕೂಡ ಮೂರನೆಯ ಪ್ರಮುಖವಾದಂಥ ಅಂಶ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೂರನೆಯ ಪ್ರಮುಖ ಅಂಶ. ಇನ್ನು ನಾಲ್ಕನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ, ಸೊ ಇಲ್ಲಿ ಈಗಲೂ ಕೂಡ ನಾವು ಈ ಅಂಶವನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಗವರ್ನರ್ ಜನರಲ್ ಇದೆ ಅಲ್ವಾ. ಸೊ ಅಲ್ಲಿ ಭಾರತದಲ್ಲಿ ಆಡಳಿತವನ್ನು ನಡೆಸುವಂತಹ ಉದ್ದೇಶಕ್ಕಾಗಿ ಗವರ್ನರ್ ಜನರಲನ್ನು ನೇಮಕ ಮಾಡಲಾಯಿತು. ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತ ಹೇಳಿ ಗುರುತಿಸುವಂಥವ್ರನ್ನೇ ಯಾರನ್ನು ಗುರುತಿಸಲಾಗುತ್ತೆ? ಮೌಂಟ್ ಬ್ಯಾಟನ್ ರೋಡ್ನ ಗುರುತಿಸಲಾಗುತ್ತೆ ಅಲ್ವಾ. ಸೊ ಇಲ್ಲಿ ಆ ಗವರ್ನರ್ ಜನರಲ್ನನ್ನೇ ಮುಂದೆ ಭಾರತ ಸ್ವಾತಂತ್ರ್ಯಗೊಂಡ ನಂತರವೂ ಕೂಡ ಸೊ ಅವರನ್ನೇ ಮುಂದುವರಿಸಲಾಗತ್ತೆ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಹೇಳಿನೂ ಕೂಡ ಅವರನ್ನು ಮುಂದುವರಿಸಲಾಗತ್ತೆ ಅಲ್ವಾ. ಸೊ ಈ ಗವರ್ನರ್ ಜನರಲ್ಗೆ ಅಧಿಕಾರ ಏನು ಅನ್ನುವಂಥದ್ದು ಪ್ರಶ್ನೆ. ಹಾಗಾದರೆ ಅವರಿಗೆ ಸ್ವತಂತ್ರವಾದಂಥ ಅಧಿಕಾರವನ್ನು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ನೀಡ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಓಕೆನಾ. ಸೊ ಇಲ್ಲಿ ಈ ಗವರ್ನರ್ ಜನರಲ್ನಿಗೆ ಸಂವಿಧಾನದ ಮುಖ್ಯಸ್ಥ ಅಥವಾ ಸಂವಿಧಾನಾತ್ಮಕ ಮುಖ್ಯಸ್ಥರನ್ನಾಗಿ ಮಾಡಲಾಗತ್ತೆ. ಯಾರನ್ನ? ಗವರ್ನರ್ ಜನರಲ್ನನ್ನು. ನಾಲ್ಕನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ, ಗವರ್ನರ್ ಜನರಲ್ನನ್ನು ಸಂವಿಧಾನಾತ್ಮಕ ಮುಖ್ಯಸ್ಥನನ್ನಾಗಿ ಆತನನ್ನು ನೇಮಕ ಮಾಡಲಾಗತ್ತೆ. ಆದರೆ ಶಾಸನ ರಚಿಸುವಂಥ ಅಧಿಕಾರವನ್ನು ಅವರಿಗೆ ಕೊಡೋದಿಲ್ಲ. ಶಾಸನ ರಚಿಸುವ ಅಧಿಕಾರವನ್ನು ಅವರಿಗೆ ನೀಡೋದಿಲ್ಲ. ಯಾರಿಗೆ ನೀಡೋದಿಲ್ಲ? ಗವರ್ನರ್ ಜನರಲ್ಗೆ. ಕೇವಲ ನಾಮಮಾತ್ರ ಮುಖ್ಯಸ್ಥನಾಗ್ತಾನೆ. ಓಕೆನಾ. ಕೇವಲ ನಾಮಮಾತ್ರ ಮುಖ್ಯಸ್ಥನಾಗಿ ಈ ಗವರ್ನರ್ ಜನರಲ್ ನೇಮಕ ಮಾಡಲಾಗುತ್ತೆ. ಈಗ ನಾವು ಅವರನ್ನು ಏನಂತ ಕರಿತೇವೆ? ರಾಷ್ಟ್ರಪತಿ ನಮ್ಮ ಸಂವಿಧಾನಾತ್ಮಕ ಮುಖ್ಯಸ್ಥರು. ಭಾರತದ ಪ್ರಥಮ ಪ್ರಜೆ ಅಂತೇಳಿ ಗುರುತಿಸಲಾಗುತ್ತೆ. ಕಾರ್ಯಾಂಗದ ಮುಖ್ಯಸ್ಥ ಅಂತೇಳಿ ಗುರುತಿಸಲಾಗುತ್ತೆ. ಆದರೆ ವಾಸ್ತವಿಕವಾಗಿ ಕಾರ್ಯಾಂಗದ ಎಲ್ಲ ಅಧಿಕಾರವನ್ನು ಯಾರು ನಿರ್ವಹಿಸ್ತಾರೆ?
ಪ್ರಧಾನಿಯನ್ನೊಳಗೊಂಡಂತಹ ಕ್ಯಾಬಿನೆಟ್ ಅಲ್ವಾ. ಸೊ ಅಲ್ಲಿ ಕೇವಲ ನಾಮಮಾತ್ರ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೇಗೆ ನಿರ್ವಹಿಸ್ತಾರೋ, ಸೊ ಇದು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅಂಶ ಅದು ಕೂಡ. ಸೊ ಈ ಗವರ್ನರ್ ಜನರಲನ್ನು ಸಂವಿಧಾನಾತ್ಮಕ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗತ್ತೆ, ಆದರೆ ಅವರಿಗೆ ಯಾವ ಅಧಿಕಾರವನ್ನು ನೀಡೋದಿಲ್ಲ, ಶಾಸನ ರಚಿಸುವಂತಹ ಅಧಿಕಾರ ಅವರಿಗೆ ಇರೋದಿಲ್ಲ. ಸೊ ಇದು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂಥೇಳಿ ಗುರುತಿಸ್ಬೋದು. ಇನ್ನು 5ನೆಯ ಪ್ರಮುಖವಾದಂತಹ ಅಂಶ ಏನಪ್ಪ ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂಥ ಹುದ್ದೆ ಇರುತ್ತೆ ಅಲ್ವಾ. ಸೊ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಆಡಳಿತವನ್ನು ನಿರ್ವಹಿಸುವಂತಹ ಉದ್ದೇಶಕ್ಕಾಗಿ, ಮೇಲ್ವಿಚಾರಣೆ ನಡೆಸುವಂತಹ ಉದ್ದೇಶಕ್ಕಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡಿರುತ್ತೆ ಅಲ್ವಾ. ಸೊ ಈ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯನ್ನು ರದ್ದುಗೊಳಿಸಲಾಗುತ್ತೆ. ಹಾಗಾದರೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯನ್ನು ರದ್ದುಗೊಳಿಸಿದ ಶಾಸನ ಯಾವುದು ಅಂದರೆ ಅದು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಹುದ್ದೆಯನ್ನು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ರದ್ದುಗೊಳಿಸುತ್ತೆ. ಓಕೆನಾ. ಸೊ ಹಾಗಾಗಿ 1947 ಸ್ವಾತಂತ್ರ್ಯ ಕಾಯ್ದೆಯ ಪ್ರಕಾರ ಯಾವ ಹುದ್ದೆ ರದ್ದುಗೊಳ್ಳಾಗುತ್ತೆ? ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಹುದ್ದೆಯನ್ನು ರದ್ದುಗೊಳಿಸುತ್ತೆ. ಸೊ ಇದು ಕೂಡ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಇನ್ನೊಂದು ಪ್ರಮುಖ ಅಂಶ. ಇನ್ನು 6ನೆಯ ಪ್ರಮುಖ ಅಂಶ, ಈ ಕಾಯ್ದೆಯ ಪ್ರಕಾರ ಕಂಡುಬರುವಂತಹ 6ನೆಯ ಪ್ರಮುಖವಾದಂಥ ಅಂಶ ಯಾವುದಪ್ಪ ಅಂದರೆ, ಸೊ ಇಲ್ಲಿ 1947 ಆಗಸ್ಟ್ 15ನೇ ದಿನದಂದು ಈ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ತನ್ನ ಪಾರಮ್ಯತೆಯನ್ನು ಭಾರತದ ಮೇಲೆ ಕೊನೆಗೊಳಿಸ್ಕೊಳ್ಳುತ್ತೆ. ಅಂದರೆ ಅಲ್ಲಿಯ ತನಕ 1947 ಆಗಸ್ಟ್ 15 ತನಕ ಭಾರತದ ಮೇಲೆ ಬ್ರಿಟಿಷರ ಪ್ರಾಬಲ್ಯ ಇರುತ್ತೆ ಅಥವಾ ಪಾರಮ್ಯತೆ ಅನ್ನುವಂಥದ್ದು ಇರುತ್ತೆ ಅಲ್ವಾ. ಅದು ಇಲ್ಲಿ ಆಡಳಿತವನ್ನು ನಡೆಸ್ತಾ ಇರುತ್ತೆ, ಎಲ್ಲ ಸಾರ್ವಭೌಮ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರ ಹೊಂದಿರುತ್ತೆ. ಆದರೆ 1947 ಕಾಯ್ದೆ ಅದರ ಪಾರಮ್ಯತೆಯನ್ನು ರದ್ದುಗೊಳಿಸ್ಕೊಳ್ಳುತ್ತೆ, ಅಂದರೆ ಕೊನೆಗೊಳ್ಳುತ್ತೆ. ಅಂದರೆ ಬ್ರಿಟಿಷ್ ಪಾರಮ್ಯತೆ 1947 ಶಾಸನ ಪ್ರಕಾರ ರದ್ದುಗೊಳ್ಳುತ್ತೆ. ಯಾವುದರ ಮೇಲಿನ ಪಾರಮ್ಯತೆ? ಅದು ಭಾರತದ ಮೇಲಿನ ಪಾರಮ್ಯತೆ. ಓಕೆನಾ. ಸೊ ಭಾರತದ ಮೇಲಿನ ಅಧಿಕಾರವನ್ನು ಅದು ಕಳ್ಕೊಳ್ಳುತ್ತೆ ಅಥವಾ ಸಾರ್ವಭೌಮತೆಯನ್ನು ಅದು ಕಳ್ಕೊಳ್ಳುತ್ತೆ. ಅಂದರೆ ಭಾರತ ಸಾರ್ವಭೌಮ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ. ಯಾವ ಕಾಯ್ದೆ ಅನ್ವಯ? 1947 ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಅನ್ವಯ ಭಾರತದ ಮೇಲೆ ಅಧಿಕಾರವನ್ನು ಅದು ಕೊನೆಗಾಣಿಸ್ಕೊಳ್ಳುತ್ತೆ. ಅಂದರೆ 1947 ಆಗಸ್ಟ್ 15ರಿಂದ ಭಾರತವನ್ನು ಸ್ವತಂತ್ರ ರಾಷ್ಟ್ರವಾಗಿ ಮಾಡಿದ್ರಿಂದಾಗಿ ಅದರ ಮೇಲಿನ ಪಾರಮ್ಯತೆಯನ್ನು ಅದು ರದ್ದುಗೊಳಿಸ್ಕೊಳ್ಳುತ್ತೆ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಅನ್ವಯ. ಅದು 6ನೆಯ ಪ್ರಮುಖವಾದಂಥ ಅಂಶ. ಇನ್ನು 7ನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ ರಾಜ್ಯಾಂಗ ರಚನೆ ರಚಿಸಲ್ಪಟ್ಟಿರುತ್ತೆ ಅಲ್ವಾ. ಸೊ ರಾಜ್ಯಾಂಗ ರಚನಾ ಸಮಿತಿ ಅನ್ನುವಂಥದ್ದು ಇಲ್ಲಿ ರಚಿಸಲಾಗಿರುತ್ತೆ. ಈ ರಾಜ್ಯಾಂಗ ರಚನಾ ಸಮಿತಿಯ ನೂತನ ಶಾಸನ ಸಭೆ ಅನ್ನುವಂಥದ್ದು ರಚನೆ ಆಗುತ್ತೆ. ಸೊ ಈ ರಚನೆಯಾಗುವವರೆಗೂ ಕೂಡ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸಬೇಕು ಅಥವಾ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ ಇಲ್ಲಿ ಗುರುತಿಸಲಾಗುತ್ತೆ. ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ರಾಜ್ಯಾಂಗ ರಚನಾ ಸಮಿತಿ ಏನಿತ್ತೋ ಈ ರಾಜ್ಯಾಂಗ ರಚನಾ ಸಮಿತಿ ನೂತನ ಶಾಸಕಾಂಗ ರಚನೆ ಆಗುವವರೆಗೆ, ಈಗಾಗಲೇ 1947 ಭಾರತ ಸ್ವಾತಂತ್ರ್ಯಗೊಳ್ಳುತ್ತೆ ಅಲ್ವಾ. ಸ್ವತಂತ್ರಗೊಂಡಂತಹ ಸಂದರ್ಭದಲ್ಲಿ ಶಾಸನ ಸಭೆ ರಚನೆಯಾಗಿರಲಿಲ್ಲ. ಅಂದರೆ ಶಾಸನ ಸಭೆ ರಚನೆ ಆದದ್ದು ಯಾವಾಗ? ಭಾರತದಲ್ಲಿ ಚುನಾವಣೆ ನಡೆದ ನಂತರದಲ್ಲಿ ಅಲ್ವಾ. 1951ರಲ್ಲಿ ಚುನಾವಣೆ ನಡೆಯುತ್ತೆ, 51ರಲ್ಲಿ ಚುನಾವಣೆ ನಡೆಯುತ್ತೆ ಅಲ್ವಾ. ಸೊ ಅಲ್ಲಿಯವರೆಗೆ ಶಾಸಕಾಂಗ ರಚನೆಯೇ ಆಗಿರಲಿಲ್ಲ. ಹಾಗಾದರೆ ಈ ಶಾಸಕಾಂಗ ರಚನೆ ಆಗುವವರೆಗೆ ಯಾರು ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ. ಸೊ ಅದನ್ನು 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ಏನಂತೇಳಿ ಸೂಚಿಸುತ್ತೆ ಅಂದರೆ ರಾಜ್ಯಾಂಗ ರಚನೆಯವರೆಗೆ
ರಾಜ್ಯಾಂಗ ರಚನಾ ಸಮಿತಿ ಏನಿತ್ತು, ಈ ರಾಜ್ಯಾಂಗ ರಚನಾ ಸಮಿತಿಯು ನೂತನ ಶಾಸನ ಸಭೆ ರಚನೆಯಾಗುವವರೆಗೆ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದು ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಬೇಕು? ರಾಜ್ಯಾಂಗ ರಚನಾ ಸಮಿತಿ ಏನಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂದರೆ ಕೇಂದ್ರ ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಎಲ್ಲಿಯವರೆಗೆ ಅಂದರೆ ನೂತನ ಶಾಸಕಾಂಗ ರಚನೆಯಾಗುವವರೆಗೆ. ಅದಕ್ಕಾಗಿ ಅದನ್ನು ತಾತ್ಕಾಲಿಕ ಸರ್ಕಾರ ಅಂಥೇಳಿ ಕರಿತೇವೆ. ಓಕೆನಾ? ಸೊ ಈ ನೂತನ ಶಾಸಕಾಂಗ ರಚನೆಯಾಗುವವರೆಗೆ ಶಾಸಕಾಂಗದ ರೀತಿಯಲ್ಲಿ ಯಾವುದು ಕಾರ್ಯವನ್ನು ನಿರ್ವಹಿಸಬೇಕು ಅಂಥೇಳಿ ಸೂಚಿಸುತ್ತೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ? ರಾಜ್ಯಾಂಗ ರಚನಾ ಸಮಿತಿ. ಓಕೆನಾ? ಸೊ ಈ ರಾಜ್ಯಾಂಗ ರಚನಾ ಸಮಿತಿಯು ನೂತನ ಶಾಸಕಾಂಗ ರಚನೆಯಾಗುವವರೆಗೆ ಕೇಂದ್ರ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ಸೊ ಅದು ಕೂಡ ಇದರ ಪ್ರಮುಖವಾದಂತಹ ಅಂಶಗಳಲ್ಲಿ ಒಂದು. ಇನ್ನು ಕೊನೆಯ ಅತಿ ಪ್ರಮುಖವಾದಂತಹ ಅಂಶ, 8ನೇ ಅಂಶ ಯಾವುದಪ್ಪ ಅಂದರೆ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ 8ನೇ ಪ್ರಮುಖ ಅಂಶ ಏನಪ್ಪ ಅಂದರೆ ಹೊಸ ಸಂವಿಧಾನ ರಚನೆಯಾಗುವವರೆಗೂ. ಸಂವಿಧಾನ ಈಗಾಗಲೇ ರಚನೆ ಆಗಿಲ್ಲ ಅಲ್ವಾ, ಇನ್ನೂ ರಚನೆ ಹಾದಿಯಲ್ಲಿದೆ. ಅಂದರೆ 1947ರಲ್ಲಿ ಸ್ವತಂತ್ರಗೊಂಡಿದ್ರೂ ಕೂಡ 1946ರಲ್ಲೇ ಸಂವಿಧಾನ ರಚನಾ ಸಭೆ ರಚನೆ ಆಗಿದ್ರೂ ಕೂಡ, ಸೊ 1947ರಲ್ಲಿ ಕರಡು ಸಮಿತಿ ರಚನೆ ಆಗಿದ್ರೂ ಕೂಡ ಇನ್ನೂ ಕೂಡ ಏನಾಗಿಲ್ಲ, ಸಂವಿಧಾನ ರಚನೆ ಆಗಿಲ್ಲ. ಈ ಸಂವಿಧಾನ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ 1935ರ ಕಾಯ್ದೆಯೇ ಜಾರಿಯಲ್ಲಿರುತ್ತದೆ ಅಂಥೇಳಿ ಇದು ಸೂಚಿಸುತ್ತೆ. ತಾತ್ಕಾಲಿಕವಾಗಿ 1935ರ ಕಾಯ್ದೆಯೇ ಜಾರಿಯಲ್ಲಿರುತ್ತದೆ ಅಂಥೇಳಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ನೋಡಿ, ಶಾಸಕಾಂಗ ರಚನೆಯಾಗುವವರೆಗೆ ಯಾರು ಕೇಂದ್ರ ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸಬೇಕು? ರಾಜ್ಯಾಂಗ ರಚನಾ ಸಮಿತಿ ಕಾರ್ಯನಿರ್ವಹಿಸಬೇಕು. ಹಾಗಾದರೆ ಈ ರಾಜ್ಯಾಂಗ ರಚನಾ ಸಮಿತಿ ಹೇಗೆ ಕಾರ್ಯನಿರ್ವಹಿಸಬೇಕಾಗತ್ತೆ? ಅದಕ್ಕೆ ಗೈಡ್ಲೈನ್ಸ್ ಏನು ಅಂದರೆ ಗೈಡ್ಲೈನ್ಸ್ ಏನಿಲ್ಲ. ಈಗ ಸರ್ಕಾರಗಳು ಯಾವುದರ ಗೈಡ್ಲೈನ್ಸ್ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ? ಸಂವಿಧಾನದ ಗೈಡ್ಲೈನ್ಸ್ ಮೇಲೆ ಅಲ್ವಾ. ಸೊ ಈ ಸಂವಿಧಾನ ಇನ್ನೂ ರಚನೆ ಆಗಿದೆಯಾ? ಇಲ್ಲ. ಸೊ ಈ ಸಂವಿಧಾನ ರಚನೆ ಆಗುವವರೆಗೆ ಈ ರಾಜ್ಯಾಂಗ ರಚನಾ ಸಮಿತಿ ಅಥವಾ ತಾತ್ಕಾಲಿಕ ಸರ್ಕಾರ ಏನಿತ್ತು, ಈ ತಾತ್ಕಾಲಿಕ ಸರ್ಕಾರ ಯಾವುದರ ಆಧಾರದ ಮೇಲೆ ಆಡಳಿತವನ್ನು ನಡೆಸಬೇಕು ಅನ್ನೋದನ್ನು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ಯಾವುದರ ಆಧಾರದ ಮೇಲೆ ಅಂದರೆ 1935ರ 1935ರ ಕಾಯ್ದೆ ಇದಿತ್ತು. ಸೊ ಈ ಭಾರತದ ಕಾಯ್ದೆಯ ಅನ್ವಯನೇ ಈ ಆಡಳಿತವನ್ನು ನಿರ್ವಹಿಸಬೇಕು ಅಂಥೇಳಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ಓಕೆನಾ? ಸೊ ನಾವೀಗ ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ 1935ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂಥೇಳಿ ಅಲ್ವಾ. ಸೊ ಈ 1935ರ ಕಾಯ್ದೆಯ ಅನ್ವಯ ತಾತ್ಕಾಲಿಕವಾಗಿ ಅದು ಆಡಳಿತವನ್ನು ನಿರ್ವಹಿಸಬೇಕು ಅಥವಾ ತಾತ್ಕಾಲಿಕ ಸರ್ಕಾರ ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂತಹ ಅಂಶವನ್ನು ಕೂಡ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಸೂಚಿಸುತ್ತೆ. ಸೊ ಇವಿಷ್ಟು ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪ್ರಮುಖ ಅಂಶಗಳು ಅಂತೇಳಿ ಗುರುತಿಸ್ಬೋದು. ಒಂದ್ಸತಿ ಗ್ಲಾನ್ಸ್ ಮಾಡ್ಬೋಣ ಅದರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತೇಳಿ. ಮೊದಲನೇದೇನು, ಭಾರತ ಮತ್ತು ಪಾಕಿಸ್ತಾನ ಅನ್ನುವಂಥ ಎರಡು ಪ್ರತ್ಯೇಕ ರಾಷ್ಟ್ರಗಳ ಉದಯಕ್ಕೆ ಅದು ಕಾರಣ ಆಗುತ್ತೆ, ಅದು ಮೊದಲನೇ ಅಂಶ. ಎರಡನೇದು, ಇದರ ಗಡಿಗಳನ್ನು ಗುರುತಿಸೋದಕ್ಕೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಗಳನ್ನು ಗುರುತಿಸೋದಕ್ಕೆ ಬೌಂಡರಿ ಕಮಿಷನ್ ಅನ್ನು ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಅದು ರಚಿಸುತ್ತೆ, ಎರಡನೇ ಅಂಶ. ಹಾಗೆಯೇ ಭಾರತದಲ್ಲಿದ್ದಂತಹ ಚಕ್ರವರ್ತಿಗಳ ಅಧಿಪತ್ಯವನ್ನು ಅದು ಕೊನೆಗಾಣಿಸುತ್ತೆ. ಸೊ ಅದು ಕೂಡ ಪ್ರಮುಖವಾದಂಥ ಅಂಶ. ಇನ್ನು ನಾಲ್ಕನೇದು, ಈ ಗವರ್ನರ್ ಜನರಲ್ ಸಂವಿಧಾನಾತ್ಮಕ ಮುಖ್ಯಸ್ಥನಾಗಿ ನೇಮಕಗೊಳ್ತಾನೆ, ಆದರೆ ಶಾಸನ ರಚಿಸುವಂತಹ ಅಧಿಕಾರವನ್ನು ಅವನಿಗೆ ನೀಡೋದಿಲ್ಲ. ಸೊ ಅದು ಕೂಡ ಪ್ರಮುಖವಾದ ಅಂಶ. ಇನ್ನು ಐದನೇದು, ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವಂತಹ ಹುದ್ದೆಯನ್ನು ಭಾರತದಲ್ಲಿ ರದ್ದುಗೊಳಿಸಲಾಗುತ್ತೆ. ಸೊ ಅದು ಕೂಡ ಒಂದು ಪ್ರಮುಖವಾದಂಥ ಅಂಶ. ಇನ್ನು ಆರನೆಯ ಪ್ರಶ್ನೆ, ಸೊ ಇಲ್ಲಿ ಬ್ರಿಟಿಷ್ ಪಾರಮ್ಯತೆ ಅನ್ನುವಂಥದ್ದು ರದ್ದಾಗುತ್ತೆ. ಎಲ್ಲಿಯವರೆಗೆ? 1947ರವರೆಗೆ, ಆಗಸ್ಟ್ 15ರವರೆಗೆ ಬ್ರಿಟಿಷ್ ಪಾರಮ್ಯತೆ ಭಾರತದ ಮೇಲೆ ಇತ್ತು. ಸೊ ಈ ಕಾಯ್ದೆಯನ್ನು ಅದರ ಪಾರಮ್ಯತೆ ರದ್ದುಗೊಳಿಸಲಾಗುತ್ತೆ. ಇನ್ನು ಏಳನೇ ಅಂಶ ಏನಪ್ಪ ಅಂದರೆ, ರಾಜ್ಯಾಂಗ ರಚನಾ ಸಮಿತಿ ಏನಿತ್ತು, ಸೊ ಇದು ನೂತನ ಶಾಸಕಾಂಗ ರಚನೆ ಆಗುವವರೆಗೆ ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂಥದ್ದು, ಅದರ ನೇತೃತ್ವದಲ್ಲಿ ಆಡಳಿತವನ್ನು ನಿರ್ವಹಿಸಬೇಕು, ಅದು ಕೇಂದ್ರ ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂತಹ ಅಂಶವನ್ನು ಸೇರಿಸಲಾಗುತ್ತೆ. ಇನ್ನು
ಎಂಟನೇ ಹಾಗೂ ಕೊನೆಯ ಅಂಶ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆದ್ದು ಅಂದರೆ ಸಂವಿಧಾನ ರಚನೆ ಆಗುವವರೆಗೆ ತಾತ್ಕಾಲಿಕ ಸರ್ಕಾರ 1935ರ ಕಾಯ್ದೆಯ ಅನ್ವಯ ಆಡಳಿತವನ್ನು ನಿರ್ವಹಿಸಬೇಕು ಅನ್ನುವಂಥ ಅಂಶವನ್ನು ಇಲ್ಲಿ ಸೇರಿಸಲಾಗುತ್ತೆ. ಸೊ ಇವಿಷ್ಟು ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪ್ರಮುಖ ಅಂಶಗಳು ಅಂಥೇಳಿ ಗುರುತಿಸ್ಬೋದು. ಓಕೆನಾ ಮಕ್ಕಳ? ಸೊ ಇದನ್ನು ನೀವು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಬೇಕು. ಯಾಕಂದರೆ ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ 5 ಅಂಕಕ್ಕೆ ಕೇಳಲಾಗ್ತದೆ. ಸೊ ಇದಿಷ್ಟು ಈ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಪ್ರಮುಖ ಅಂಶಗಳು. ಮುಂದಿನ ತರಗತಿಯಲ್ಲಿ ನಾವು ಭಾರತದ ಮಧ್ಯಂತರ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಭಾರತದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ಸೊ ಈ ಮಧ್ಯಂತರ ಸರ್ಕಾರದ ಬಗೆಗಿನ ವಿವರವನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂಥೇಳಿ ಕೇಳ್ಕೊಳ್ತಾ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಸೂಚಿಸುತ್ತಾ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂಥೇಳಿ ತಿಳಿಸ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಮಕ್ಕಳು.